ಗೈಸ್ ಸನ್ಸೆಟ್ ಏಟ್ ಭಾರಿ ಆಲತ್ತದ ಇಲ್ಲಿ ಸನ್ಸೆಟ್. ವಾವ್, ವೆರಿ ನೈಸ್ ಸನ್ಸೆಟ್ ಗೈಸ್. ಹುಡುಗರು ಸನ್ಸೆಟ್ ಟೈಮಲ್ಲಿ ಆಡ್ತಾ ಇದ್ದಾರೆ. ಹೆಂಗೆ ಕಾಣ್ತಾ ಇದೆ ಹೇಗಿದ್ರೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ಬ್ಲಾಗಲ್ಲಿ. ಇವತ್ತು ಗ್ರೌಂಡ್ ಕಡೆ ಹೋಗ್ತಾ ಇದ್ದೀನಿ, ಬನ್ನಿ. ಆಟ ಆಡ್ತಾ ಇದ್ದಾರೆ ಹುಡುಗರು, ಇಲ್ಲ ಗ್ರೌಂಡ್ ಹತ್ರ ಹೋಗೋಣ ಬನ್ನಿ. ಕ್ರಿಕೆಟ್ ಆಡ್ತಾ ಇದ್ದಾರೆ, ತುಂಬ ದಿನಗಳಾಯಿತು ಆ ಕಡೆ ಹೋಗಿ. ಹೋಗಮ್ಮ ಆ ಕಡೆ ಹೊಡ್ಡೆ ಇರಬೇಕು ಗೈಸ್. ಇಲ್ಲಿಂದು ಬಿದ್ದರೆ ಗಟ್ರದಾಗ ಸೀದಾ ಫುಲ್ ಗಟ್ರೆ ಅದಿಲ್ಲಿ. ಬರ್ರಿ ಗೈಸ್, ಹೆಂಗೆ ಹೋಗ್ಬೇಕಿಲ್ಲಿ. ಅಲ್ಲಿ ನೋಡ್ರಿ ಗೈಸ್, ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅಲ್ಲಿ ಆ ಕಡೆ ಆಡ್ತಾಯಿದ್ರು, ಅಲ್ಲಿ ನೋಡ್ರಿ 5 ಜನ ಆಡ್ಲತ್ತಾರ. ಫುಲ್ ಗ್ರೌಂಡ್ ಇದು. ಇಲ್ಲಿ ನೋಡ್ದು ಇಲ್ಲಿವರೆಗೂ ನೋಡೋದು ಗ್ರೌಂಡೇ ಗ್ರೌಂಡ್ ಅದು. ಗ್ರೌಂಡಲ್ಲಂತೂ ಕುಂತು ಆಡ್ತಾ ಇದ್ದೀನಿ, ನೋಡ್ತಾ ಇದ್ದಾರೆ. ಹಿಂದಿಗಡೆ ಹೆಂಗಿದೆ ಮೋಡ, ಹಿಂದೆ ಮೋಡ ಹೆಂಗೆ ಬರ್ತಾಯಿದೆ ಬ್ಯಾಕ್ಗ್ರೌಂಡಲ್ಲಿ. ಬನ್ನಿ ಗೈಸ್, ಫುಲ್ ಏನಂತಾರೆ ಹೆಸರು ಇದೆ ಇಲ್ಲಿ. ಫುಲ್ ಹಸಿರು ಜೊತೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಹುಡುಗರು. ಅಲ್ಲಿ ನೋಡ್ತಾರೆ ದೊಡ್ಡವರು ಆಡ್ತಾ ಇದ್ದಾರೆ. ಬರ್ರಿ ಆ ಕಡೆ ಸುತ್ತಾಡ್ಬಿಡೋಣ. ಪಾರ್ಕ್ ತುಂಬ ಫುಲ್ ಗ್ರೌಂಡ್ ತುಂಬ ಹುಡುಗರು. 3 ಪಿಚ್ ಆಗಿದೆ ಇಲ್ಲಿ. ಗ್ರೌಂಡಲ್ಲಿ ಹುಡುಗರು ಕ್ರಿಕೆಟ್ ಆಡೋದನ್ನ ನೋಡ್ಕೊತಾ ಕುಂತಿದ್ದೀನಿ ಗೈಸ್. ಹಿಂದ್ಗಡೆ ನೋಡ್ತಾ ಇದ್ದಾರೆ ಹುಡುಗರೆಲ್ಲ ಚೆನ್ನಾಗಿರೋ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾನೊಬ್ಬನೇ ಇಲ್ಲಿ ಕುಂತಿದ್ದೀನಲ್ಲ, ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನಿಸ್ತು. ಹಂಗೆ ಬ್ಲಾಗ್ ಮಾಡ್ತಾ ಕುಂತ್ಬಿಟ್ಟೆ. ಗ್ರೌಂಡಲ್ಲಿ ನನಗಂತೂ ಒಬ್ಬ ವಿರಾಟ್ ಕೊಹ್ಲಿ ಶರ್ಟ್ ಹಾಕೊಂಡಿರೋ ಹುಡುಗ ಕಾಣ್ದ. ಅಲ್ಲಿ ನೋಡ್ತಾ ಇದ್ರೆ ಝೂಮ್ ಹಾಕಿ ಅವನ್ನೇ ತೋರಿಸ್ತೈತೆ. ಈ ಕಡೆ ರೈಟ್ ಸೈಡಲ್ಲೂ ಒಬ್ಬ ಹಾಕೊಂಡಿದ್ದ, ಅಲ್ಲಿ ದೂರದಲ್ಲಿದ್ದಾನೆ. ನೋಡ್ತಾ ಇದ್ದಾರೆ 4 ಬಾಲರ್ ಹಾಕ್ತಾ ಇದ್ದಾನೆ. ಅರ್ಧ 6. ಓಕೆ, ಹೋಗಿಲ್ಲ ಗೈಸ್. ನಾನು ಅಂದ್ಕೊಂಡೆ ಹೈ ಹೋಗುತ್ತೆ ಅಂತ. ಫೈನಲಿ ಫೀಲ್ಡರ್ ಕೈಯಲ್ಲಿ ಸಿಕ್ಕಿದೆ. ಫೈನಲಿ ನೋಡ್ತಿದ್ರೆ ಅಲ್ಟ್ರಾ ವೈಡ್ ಆ್ಯಂಗಲಲ್ಲಿ ನನ್ನ ಬ್ಲಾಗ್ ಹೇಗೆ ಅನ್ನಿಸ್ತಾ ಇದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಿಂಗೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೋಡ್ತಾ ಇದ್ರೆ ಬ್ಲಾಗ್ನ ಫುಲ್ ನೋಡ್ತಾ ಇದ್ದೀನಿ. ಓಕೆ, ಬನ್ನಿ ಮುಂದಿನ ಬ್ಲಾಗಲ್ಲಿ ಹೆಂಗಿರುತ್ತೆ ಹೇಗಿಲ್ಲ ಅನ್ನೋದು ತೋರಿಸ್ತೀನಿ. ನೋಡ್ತಾ ಇರಿ, ಫುಲ್ಲು ಓಪನ್ ಗ್ರೌಂಡು. ನಾನಿಲ್ಲಿ ಬ್ಲಾಗ್ ಮಾಡ್ತಾ ಕುಂತಿದ್ದೀನಿ. ನಾನು ಕುಂತಿರೋ ಜಾಗದಿಂದ ಫುಲ್ಲಾಗಿ ಮಸ್ತ್ ವ್ಯೂ ಬಂತು. ಮಸ್ತಾಗಿ ಕಾಣ್ತಾ ಇತ್ತು. ಸುತ್ತಮುತ್ತ ಹಸಿರು. ಈ ಕಡೆ ನೋಡಿ, ಈ ಕಡೆಯೂ ಫುಲ್ ಹಸಿರು, ರೈಟ್ ಸೈಡಿಗೆ ಕೂಡ ಫುಲ್ ಹಸಿರು. ಇವಾಗ ಟೈಮ್ ಎಷ್ಟಾಗಿದೆಯಪ್ಪ ಅಂತಂದರೆ 6 ಗಂಟೆ ಆಗ್ತಿರ್ಬೋದು. ನೋಡ್ತಾ ಇದ್ದಾರೆ ಟೈಮ್ 6 ಗಂಟೆ ಆಗ್ತಾಯಿದೆ. ಅಷ್ಟೊತ್ತಿಗೆ ನೋಡ್ತಾ ಇದ್ದಾರೆ ವ್ಯೂ ಯಾವ ಥರ ಕಾಣ್ತಾ ಇದೆ ಅನ್ನೋದು. ಬರ್ರಿ ಗೈಸ್, ಫುಲ್ ಗ್ರೌಂಡ್ ಸುತ್ತಾಡಿ ಬರೋಣ. ಒಂದು ರೌಂಡ್ ಹೊಡೆಯೋದ್ಕಿಂತ ಎಷ್ಟೊಂದು ಇದು ಆಗುತ್ತೆ ಅಲ್ಲಿ. ಬರ್ರಿ ಸುತ್ತಾಡ್ಬಿಡೋಣ. ಹಿಂದೆ ಹೊಂಟದ, ಬರ್ರಿ ಹೋಗಮ್ಮ ಒಂದು ರೌಂಡು. ಬ್ಲಾಗ್ ಅಂತ ಆಗ್ತದೆ ಒಂದು ಫುಲ್ಲು. ನೋಡ್ರಿ ಹಚ್ಚ ಹಸರು ಹೆಂಗದ. ಒಂದು ಫುಲ್ಲು ಒಂದು ರೌಂಡ್ ಹೊಡೆಯೋದ್ಕಿಂತ ಫುಲ್ಲು ಹಸರು ಎಡಿಟಿಂಗ್ ಮಾಡಿದ್ರೆ ಭಾರಿ ಮಸ್ತಾಗಿ ಕಾಣ್ತದೆ. ಸನ್ಸೆಟ್ಟಲ್ಲಿ ಹೆಂಗೆ ಕಾಣುತ್ತೆ. खत्म, बाय बाय, टाटा, गुड बाय, गया. ಬೀಳ್ತಾ ಇದ್ದ ಹುಡುಗ. ಹಸಿರು, ಈ ಕಡೆ ಹಸಿರು, ಎಲ್ಲ ಹೆಸರು ಗೈಸ್. ಕಾಲು ನೋಡ್ರಿ, ಶೂ ಹೆಂಗಾಗೈತೆ. ಫುಲ್ಲು ಶೂ ಖರಾಬ್ ಆಗೈತೆ. ಇಲ್ಲಿ ನೋಡ್ರಿ ಹಂಗೆ ಇರುವಿಂದಿದು ಕೆಂಪಿರುವಾಗಿವು ಗೈಸ್. ಕಾಲಿಗೆ ಕಚ್ಚಿದೆ ಅನ್ಸುತ್ತೆ. ಇಲ್ಲಿ ನೋಡ್ರಿ ಸ್ವಲ್ಪ ಕಚ್ಚು ಕೆಂಪಾಗಿತ್ತು. ಕಾಲಲ್ಲಿ ಎಲ್ಲ ಕೆಂಪಾಗಿತ್ತು. ಇಲ್ಲಿ ಒಳಗಡೆ ಕಚ್ಚಿದೆ. ಫುಲ್ಲು ವ್ಲಾಗ್ ಅಂತೂ ಮಾಡಬೇಕು. ನಡ್ಕೊಂಡು ಹಿಂಗೆ ಹೋಗೋಣ ಗೈಸ್. ಫುಲ್ ಒಂದು ರೌಂಡ್ ಹಂಗೆ ಹೊಡ್ಕೊಂಬರಕ್ಕೆ ಫುಲ್ ಒಂದು ಇದು ದಿನನೇ ಹೋಗ್ಬಿಡುತ್ತದ. ಅಷ್ಟೊಂದು ಫುಲ್ಲು ಲಾಂಗ್ ಅದಿದು. ಹಂಗೆ ಬರ್ರಿ ಹೋಗೋಣ. ಫುಲ್ಲು ಲಾಂಗ್ ಅನ್ನೋದು ಎಷ್ಟು ಲಾಂಗ್ ಆಗುತ್ತೆ ನೋಡ್ರಿ. ಬರ್ರಿ ಹೋಗಮ್ ಗೈಸ್, ಹಂಗೆ ಹೋಗಮ್ ಬನ್ನಿ. ರೂಮ್ ಕಡೆ ಹೋಗ್ತಾ ಇದೆ ಗೈಸ್. ಸನ್ಸೆಟ್ ಯಾವ ಥರ ಕಾಣ್ತಾ ಇದೆ ಅನ್ನೋ ತೋರಿಸ್ತೀವಿ ಬನ್ನಿ. ಎದುರುಗಡೆ ಒಂದು ಫುಲ್ಲು ಸನ್ಸೆಟ್ ವ್ಯೂ ಅನ್ನೋದು ಮಸ್ತಾಗಿ ಕಾಣ್ತಾ ಇದೆ.
ಆ ಸನ್ಸೆಟ್ ವ್ಯೂ ತುಂಬ ದಿನಗಳಾದಮೇಲೆ ಕಾಣಿತ್ತು, ಅದಕ್ಕೋಸ್ಕರ ತೋರಿಸ್ತೀನಿ ಬನ್ನಿ. ಎದುರುಗಡೆ ನೋಡಿ ಸನ್ಸೆಟ್ ವ್ಯೂ ಯಾವ ಥರ ಕಾಣುತ್ತೆ ಅನ್ನೋದು. ಗೈಸ್ ಸನ್ಸೆಟ್ ಏಟ್ ಭಾರಿ ಆಲತ್ತದ ಇಲ್ಲಿ. ಸನ್ಸೆಟ್ ವಾವ್, ವೆರಿ ನೈಸ್ ಸನ್ಸೆಟ್ ಗೈಸ್. ಹುಡುಗರು ಸನ್ಸೆಟ್ ಟೈಮಲ್ಲಿ ಆಡ್ತಾ ಇದ್ದಾರೆ. ಹೆಂಗೆ ಕಾಣ್ತಾ ಇದೆ ಫೇಸಲ್ಲಿ, ಹೆಂಗೆ ಕಾಣ್ತಾ ಇದೆ ನೋಡಿ ಗೈಸ್. ಸನ್ಸೆಟ್ಟಿಂದ ಆಪೋಸಿಟ್ ಲೈಟ್ ಇದೆಯಲ್ಲ, ಫುಲ್ ಮಸ್ತಾಗಿದೆ. ಎಡಿಟಿಂಗ್ ಮಾಡಿದ್ರೆ ಫುಲ್ಲು ಇದು ಆಕಾಶ ಫುಲ್ ಎಡಿಟಿಂಗಲ್ಲಿ ಮಸ್ತ್ ಕಾಣುತ್ತೆ. ಹುಡುಗರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ, ಹಂಗೆ ಫುಲ್ ಮಸ್ತಾಗಿ ಕಾಣುತ್ತೆ. ಬರ್ರಿ ಹೋಗಮ್ಮ ಇವಾಗ ರೂಮ್ ಕಡೆಗೆ. ಇಲ್ಲಿಂದ ದಾಟೋದೇ ಮುಷ್ಕಿಲ್. ಇಲ್ಲಿಂದ ಏರುವಾಗೂ ಪ್ರಾಬ್ಲಮ್, ಇಳಿವಾಗಲೂ ಪ್ರಾಬ್ಲಮ್. ಯಾಕಂದ್ರೆ ಗಟ್ರ ಇದು ಚರಂಡಿ ಫುಲ್ ದಾಟ. ಆ ಕಡೆ ಆ ಸೈಡ್ ಹೋಗ್ಬೇಕು ನಾವು. ಬರ್ರಿ ಇಲ್ಲಿಂದ ಬಂದೆ ಗೈಸ್, ಅದು ದಾಟಿ ಅಲ್ಲಿ ಹಿಂದೆ ನೋಡ್ರಿ ದಾಟ್ಲತ್ತಾರ ಏನಂತಾರ. ಓಕೆ ಬನ್ನಿ ನೋಡ್ರಿ, ನಮ್ಮ ಇದು ಇರೋ ಪಾರ್ಕ್ ಹತ್ರ ಬಂದಿದ್ದೀನಿ. ಈ ಕಡೆ ಇತ್ತದು ಪಾರ್ಕ್ ಫುಲ್ ಸುತ್ತಾಡುವಷ್ಟೊತ್ತಿಗೆ. ಬರ್ರಿ ಇವಾಗ ಪಿ ಜಿ ಕಡೆಗೆ ಹೋಗಮ್ ನಾವು, ತುಂಬ ತಡ ಆಗ್ತದ. ಫೈನಲಿ ಪಿ ಜಿಗೆ ಬಂದೆ. ಸನ್ಸೆಟ್ ವಾಷಿಂಗ್ ನಡೀತಿದೆ, ವಾಷಿಂಗ್ ಇಲ್ಲಿ. ಪಿ ಜಿಗೆ ಬಂದೆ. ಪಿ ಜಿಗೆ ಬಂದು ನೋಡ್ತಾ ಇದ್ದೀನಿ ಮೇಲ್ಗಡೆ ಹುಡುಗರಿಂದ ನೋಡಿದ್ರೆ ಬಾಲೇ ಕಳೆದು ಹಾಕೊಂಡ್ರು ಹುಡುಗರು. ಕಂಗ್ರ್ಯಾಚುಲೇಷನ್ ಬ್ರದರ್. ಬಾಲೇ ಕಳೆದೋಯ್ತು. ಎಲ್ಲ ನೋಡೋರಲ್ಲಿ ಕ್ರಿಕೆಟ್ಟು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ ಗಾಯ್ಸ್, ಬರ್ರಿ ರೂಮಿಗೆ ಹೋಗೋಣ. ಬ್ಲಾಗ್ ಹೇಗೆ ಅನ್ನಿಸ್ತಾ ಇದೆ ಅನ್ನೋದು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಡೈಲಿ ಬ್ಲಾಗ್ ಬಿಡ್ತಾ ಇದ್ನಲ್ಲ, ಅದಕ್ಕೋಸ್ಕರ. ಓಕೆ ಬನ್ನಿ ಇವಾಗ ರೂಮ್ ಕಡೆ ಹೋಗಿ ನೋಡೋಣ ಏನು ನಡೀತಾ ಇದೆ ಏನಿಲ್ಲ ಅನ್ನೋದು. ಹೊರಗಡೆ ತಿರುಗಾಡಕ್ಕೆ ಹೋಗಿದೆ ಗೈಸ್. ಇವಾಗಲೇ ಪಿ ಜಿಗೆ ಬರ್ತಾಯಿದ್ದೀನಿ. ಆವಾಗಲೇ ಬಂದಿದ್ದೆ, ಸ್ವಲ್ಪ ಮಲ್ಕೊಂಡು ಮತ್ತು ಇವಾಗ ಪಿ ಜಿ ಕಡೆಗೆ ಹೋಗ್ತಾಯಿದ್ದೀನಿ. ಮಲ್ಕೊಂಡು ಈ ಕಡೆ ಆಡೋಕ್ಕೆ ಬಂದಿದ್ದೆ. ಪಿ ಜಿ ಏರಿಯಾದಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊತ ಕುಂತು ಇವಾಗ ಮತ್ತೆ ಪಿ ಜಿ ಕಡೆ ಹೋಗ್ತಾಯಿದ್ದೀನಿ. ಊಟದ ಟೈಮ್ ಆಗಿದೆ, ಇವಾಗ ಊಟನೂ ರೆಡಿಯಾಗಿರುತ್ತೆ. ಹೋಗಿ ನೋಡೋಣ ಏನು ಊಟ ಮಾಡಿದ್ದಾರೆ ಏನಿಲ್ಲ ಅಂತ. ಫೈನಲಿ ಬಂದೆ ಪಿ ಜಿ ಹತ್ರ. ಏನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ, ಏನಿಲ್ಲ, ಹೋಗಿ ನೋಡೋಣ. ಫುಲ್ಲು ಊಟಕ್ಕೆಲ್ಲ ಕೂತಿದ್ದಾರೆ. ಊಟ ಅಂತೂ ಪಲಾವ್ ಇದೆ, ಪಲಾವ್ ಜೊತೆ ಮಸಾಲೆ ಬಜ್ಜಿ ಇದೆ. ಬಜ್ಜಿ ಅಂತೂ ನನಗಂತೂ ಹೋಗಲ್ಲ, ಏನಿಲ್ಲ, ಬೇಡ ಪಲಾವೇ ತೊಗೊಂಡು ಬರೋಣ ಹೋಗಿ. ಬನ್ನಿ ಮುಖ ನೋಡ್ರಿ ಹೆಂಗಾಗಿದೆ ಏನಂತಾರೆ. ನಿದ್ದೆಗಣೆ ಎದ್ದು ಫ್ರೆಂಡ್ಸ್ ಕರ್ತಿದ್ದಾರೆ ಅಂತ ಹಂಗೆ ಹೋಗಿದೆ. ನೋಡ್ತಾ ಇದ್ರೆ ಮುಖ ಹೆಂಗಾಗಿದೆ. ಓಕೆ ಬನ್ನಿ ಕೆಳಗಡೆ ಹೋಗಿ ಪಲಾವ್ ಗಿಲಾವ್ ಎಲ್ಲ ಹಾಕ್ಸ್ಕೊಂಡ್ಬಂದು ಊಟ ಮಾಡೋಣ ಗೈಸ್. ಪಲಾವ್ ಇದೆ, ಬನ್ನಿ ಗೈಸ್ ಮೇಲ್ಗಡೆ ಹೋಗಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ಬ್ಲಾಗಲ್ಲಿ. ಓಕೆ ಗೈಸ್, ಫೈನಲಿ ಬ್ಲಾಗ್ ಈಗೆಲ್ಲ ಏನಂತಾರೆ ಕಂಪ್ಲೀಟ್ ಆಯಿತು. ಏನಂತಾರೆ ಇವಾಗ ಎಡಿಟಿಂಗ್ ಅಷ್ಟೇ ಬಾಕಿ ಇದೆ. ಓಕೆ, ನಾನು ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.